ಬ್ರೇಕ್ ನಂತರ ಮತ್ತೆ ಹಾಟ್ ಬ್ರೇಕರ್ಸ್ಗೆ ಸ್ವಾಗತ. ಇಂದಿನ ಜಸ್ಮತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅಕ್ಷಯ್. ಗಂಡ ಹೆಂಡತಿ ಸಿನಿಮಾದಲ್ಲಿ ನಾಯಕ ನಟನ ಪಾತ್ರ ಮಾಡಿದ ಅಕ್ಷಯ್ ತಮ್ಮ ಚಿತ್ರರಂಗದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಮಾರ್ನಿಂಗ್ ಕಾಫಿ ಜಸ್ಟ್ ಮಾತಲ್ಲಿ ನಿಮ್ಮ ಜೊತೆ ಅಕ್ಷಯ್ ಇದ್ದಾರೆ. ಅಕ್ಷಯ್, ವೆಲ್ಕಮ್ ಟು ದ ಶೋ. ಓಕೆ, ಹೇಗಾಗಿದೆ ಅಕ್ಷಯ್? ಆರಾಮಾಗಿ. ಓಕೆ, ಇವತ್ತು ಮಾರ್ನಿಂಗ್ ಕಾಫಿ ನಿಮ್ಮ ಜೊತೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಹೇಗನ್ಸದೆ ವೆದರ್ ಎಲ್ಲ? ತುಂಬಾ ಚೆನ್ನಾಗಿದೆ ಅಂಡ್ ಕ್ಲೈಮೇಟ್ ಕೂಡ ಬಹಳ ಚೆನ್ನಾಗಿದೆ. ವೆರಿ ನೈಸ್, ಎಸ್ಪೆಷಲಿ ಯತೀಶ್ ಜೊತೆ ಇರೋಕ್ಕೆ ವೆರಿ ನೈಸ್. ಓಕೆ, ಅಕ್ಷಯ್ ಅವರು ಕಾಫಿ ತೊಳ್ತೋ ಟೀ ತೊಳ್ದ? ಯಾಕೆಂದ್ರೆ ನಾನು ಸಮಯ ನೋಡಿಲ್ಲ ಅಕ್ಷಯ್. ಇಲ್ಲ, ನಾನು ಯೂಶಲಿ ಕಾಫಿ ಕುಡಿಯಲ್ಲ, ಟೀ ಕುಡಿತೀನಿ. ಐ ಹ್ಯಾವ್ ಟೀ. ಯಾವ ಥರ ಟೀ? ಯಾಕೆ ಇವಂತೂ ಮಾರ್ಕೆಟಿಂಗ್ ಬಂದರೆ ಸಾಕಷ್ಟು ವೆರೈಟಿ ಟೀ ಸಿಗುತ್ತೆ. ಸೊ ಯಾವ ಥರ ಟೀ ಇಷ್ಟ? ಗ್ರೀನ್ ಟೀ? ನನಗೆ ದಿಸ್ ಮಸಾಲಾ ಟೀ ಇಷ್ಟ. ಫ್ಲೇವರ್ಸ್ ಎಲ್ಲ ಇರುತ್ತಲ್ಲ, ಮಸಾಲ ಡಿಫ್ರೆಂಟ್ ಫ್ಲೇವರ್ಸ್. ಅದು ಬಿಟ್ಟರೆ ಮಾಮೂಲಿ ವಾಟ್ ಟೀ ಇಸ್ ಇಟ್, ಹಾಟ್ ಲೆಮನ್ ಟೀ ಇಷ್ಟ. ಇದೆರಡು ತುಂಬ ಫೇವ್ರೇಟ್. ಈ ಥರ ಟೀ ಕುಡಿಯೋಕೆ ಹೊರಗಡೆ ಹುಡ್ಕೊಂಡು ಹೋಗಿದ್ದು ಉಂಟು ಎಲ್ಲಾದ್ರೂ? ಇಲ್ಲ, ಫಸ್ಟ್ ನಾನು ಟೀ ಸ್ಟಾರ್ಟ್ ಯಾವಾಗ ಮಾಡಿದ್ದು ಅಂದರೆ ನಂಗೆ ಅಭ್ಯಾಸ ಇರಲಿಲ್ಲ. ಗಂಗೋತ್ರಿಗೆ ಹೋದಾಗ ಏನಾಗಿತ್ತು, ಅಲ್ಲಿ ತುಂಬ ವೆದರ್ ಬಹಳ ಕೋಲ್ಡ್ ಆಗಿತ್ತು. ಸೊ ಹಾಗಾಗಿ ಕೋಲ್ಡ್ನ ಕಂಟ್ರೋಲ್ ಮಾಡೋಕ್ಕೆ ಏನಾದರೂ ಒಂದು ಬೇಕಾಗಿತ್ತು. ಆ್ಯಂಡ್ ನನಗೆ ಹಾಲು ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ಟೀ. ಓಕೆ, ಸೊ ಆವಾಗಿಂದ ಟೀ. ನನಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆಯಿತು ಅಂದರೆ ಊಟಿಗೆ ಹೋದಾಗ ಫ್ಲೇವರ್ಸ್ ಸಿಗುತ್ತೆ ನಿಮಗೆ. ಟೀ ಅಲ್ಲಿ ಫ್ಲೇವರ್ ಸಿಗುತ್ತೆ, ಇಲಾಚಿ ಫ್ಲೇವರು, ಜಿಂಜರ್ ಟೀ ಎಲ್ಲ ಸೂಪರ್ ಆಗಿರುತ್ತೆ. ಸೊ ಅವಾಗಿಂದ ಟೀ ಅನ್ನೋದು ಅಭ್ಯಾಸ ಜಾಸ್ತಿ ಆಗ್ಬಿಡುತ್ತೆ. ಸೊ ಈಗ ಟೀ ಅಂತೂ ತುಂಬ ಈಗ ಫುಲ್ಲಿ ಅಡಾಪ್ಟ್ ಮಾಡ್ಕೊಬಿಟ್ಟು ಟೀ ಬೇಕೇ ಬೇಕು ಅಂತ ಆ ಥರ ಇದೆ ಈಗ. ಹಾಂ, ಎಸ್ಪೆಷಲಿ ನನಗೆ ಬಹಳ ಟೆನ್ಷನ್ ಆದಾಗ ಹಾಟ್ ಲೆಮನ್ ಟೀ ಬಹಳ ರಿಫ್ರೆಶ್ ಕೊಡುತ್ತೆ ನನಗೆ. ತುಂಬ ಒಂಥರ ಮೈಂಡ್ ಟೆನ್ಷನ್, ತಲೆ ಏನು ಓಡಲ್ಲ, ಅಥವಾ ಬಹಳ ಒಂಥರ ಒತ್ತಡ ಜಾಸ್ತಿ ಆದಾಗ ಹಾಟ್ ಲೆಮನ್ ಟೀ ಕುಡಿದ್ರೆ ಎಲ್ಲ ರಿಲ್ಯಾಕ್ಸ್ ಆಗಿಬಿಡುತ್ತೆ ನನಗೆ. ಓಕೆ, ಇನ್ನು ಬ್ರೇಕ್ಫಾಸ್ಟ್ ಅಂತ ತೊಗೊಳೋದಾರೆ ಅಥವಾ ನಿಮ್ಮ ಫುಡ್ ಬಗ್ಗೆ ಹೇಳಿದ್ರೆ ಯಾವ ಥರ ಫುಡ್ ಇಷ್ಟಪಡ್ತಾರೆ ಅಷ್ಟೇ? ಬ್ರೇಕ್ಫಾಸ್ಟ್ ಇಷ್ಟ ಅನ್ನೋದಕ್ಕಿಂತ ಯಾವ್ದು ಇಷ್ಟ ಇಲ್ಲ ಅಂದರೆ ಫಸ್ಟು ಇಡ್ಲಿ ಇಷ್ಟ ಇಲ್ಲ ನನಗೆ. ಇಡ್ಲಿ ಇಷ್ಟ ಇಲ್ಲ, ಇಡ್ಲಿ ದೋಸೆ ಐಟಮ್ಸ್ ಎಲ್ಲ ಇಷ್ಟ ಆಗಲ್ಲ. ಬಿಟ್ಟರೆ ನಾರ್ಮಲ್ ಬ್ರೇಕ್ಫಾಸ್ಟ್ಗೆ ಅಂದರೆ ಆಮ್ಲೆಟ್, ಬ್ರೆಡ್ ಈ ಥರ ಒಂದು ಸ್ವಲ್ಪ, ಆಮೇಲೆ ಚಪಾತಿ, ಪನ್ನೀರ್, ಚಪಾತಿ ಪನ್ನೀರು, ಪೂರಿ ಈ ಥರ ಬಹಳ ಇಷ್ಟ ನನಗೆ. ಓಕೆ, ಸೊ ಹೇಗಿದ್ರು ಪರಲ್ಲ, ಹೊಟ್ಟೆ ತುಂಬಬೇಕು, ಹೊಟ್ಟೆ ತುಂಬ ಸಾಕು. ಓಕೆ, ಇನ್ನು ಹೇಗೆ ಈ ಟೈಮ್ ಸ್ಪೆಂಡ್ ಮಾಡ್ತೀರಾ? ಈ ಫ್ರೀ ಅಂದರೆ ಸಿನಿಮಾಗಳು ತುಂಬ ಮಾಡ್ತಾ ಇರ್ತಾರೆ ಈಗ. ಸೊ ಇನ್ನು ಫ್ಯಾಮಿಲಿ ಜೊತೆ ಸ್ಪೆಂಡ್ ಹೇಗೆ ಮಾಡ್ತೀರಾ ಟೈಮ್ನೆಲ್ಲ? ಇಲ್ಲ, ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸಿಗಲ್ಲ ನನಗೆ. ಯೂಶಲಿ ಸಾಯಂಕಾಲ ಆಗ್ಬಿಟ್ಟಿರುತ್ತೆ, ಆಫೀಸ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಸಾಯಂಕಾಲ 9-10 ಆಗ್ಬಿಟ್ಟಿರುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಓಕೆ, ಈಗಿನ ಟೈಮಲ್ಲಿ. ಆಮೇಲೆ ಮನೇಲಿ ಬೇರೆ ಈಗ ನಮ್ಮ ಗರ್ಲ್ ಫ್ರೆಂಡ್ ಬೇರೆ ಇರ್ತಾಳೆ. ಈಗ ನಮ್ಮ ಅಕ್ಕ ಮಗು ಒನ್ ಇಯರ್ ಆಗಿದೆ. ಸೊ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಂದ ತಕ್ಷಣ ಶಿಲ್ ಬಿ ವೇಟಿಂಗ್, ನನ್ ಕಾಯ್ತಾ ಇರ್ತಾಳೆ. ಸೊ ಆಟ ಆಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಾದ್ರೆ ಅವಳ ಜೊತೆ ಮಾಡ್ತೀನಿ. ಅದು ಬಿಟ್ರೆ ಯಾವ ಫ್ಯಾಮಿಲಿ ಜೊತೆ ಮಿಂಗಲೇ ಟೈಮೇ ಸಿಗಲ್ಲ ನನಗೆ. ಹಾಗಾದ್ರೆ ಮಿಸ್ ಮಾಡ್ಕೊಳ್ತೀರಾ ಫ್ಯಾಮಿಲಿ ಎಲ್ಲ? ಬಹುಶಃ ನಮ್ಮ ಮಮ್ಮಿ ಜೊತೆ ಬಹಳ ಜಾಸ್ತಿ ಆಚೆ ಹೋಗ್ತಾ ಇದೆ ಮುಂಚೆ ಎಲ್ಲ, ಲಂಚ್ ಈ ತರ ಅಂತ ಅಂದ್ಬಿಟ್ಟು. ಸೊ ಇವಾಗ ಅಷ್ಟು ಟೈಮ್ ಸಿಗ್ತಿಲ್ಲ. ಓಕೆ, ಸೊ ಹೇಗಿತ್ತು ನಿಮ್ಮ ಚೈಲ್ಡ್ ಲೈಫ್ ಎಲ್ಲ ಅಂತ? ಹೇಗೆ ಕಳೆದಿದ್ದನ್ನೆಲ್ಲ? ಚೈಲ್ಡ್ ಲೈಫ್ ಬಹಳ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಇಂಜಿನಿಯರಿಂಗ್ ಡೇಸ್ ಆಗಲಿ, ಕಾಲೇಜ್ ಲೈಫ್ಗಿಂತ ಬಹಳ ಸ್ಕೂಲ್ ಡೇಸ್ ಬಹಳ ಚೆನ್ನಾಗಿತ್ತು. ಒಂಥರ ನಾವೇ ಸ್ಕೂಲ್ಗೆಲ್ಲ ಹೆಡ್ ಬಾಯ್ ಆ ಥರ ಎಲ್ಲ. ಆದರೆ ನಮಗೆ ಏನೋ ಅಂತಾರಲ್ಲ, ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಅಂತ ಆ ಥರ. ಸೊ ನಮ್ಮನ್ನೇ ಮಾಡಿಬಿಟ್ಟಿರ್ತಾರೆ ಟೀಚರ್. ಏನು ಅನ್ಕೋತಾರೆ, ತುಂಬ ಒಳ್ಳೆ ಅದು. ಸೊ ನಾವೇನಂದರೆ ಎಲ್ಲ ಎನ್ಕರೇಜ್ ಮಾಡೋದು, ತರಲೆ ಕೆಲಸ ಮಾಡೋಕ್ಕೆಲ್ಲ ಅಲ್ಲೇ ಎನ್ಕರೇಜ್ ಮಾಡೋದು. ಆ ಥರ ಬಹಳಷ್ಟು ಒಂದೊಂದು ಸೀನ್ಗಳಿದೆ, ಏನೇನೋ ಮಾಡಿರೋಂಥ ಇನ್ಸಿಡೆಂಟ್ಸ್. ಸ್ಕೂಲ್ ಡೇಸ್ ವಾಸ್ ವೆರಿ ನೈಸ್. ತುಂಬ ತರಲೆ ಆಗಾದ್ರೆ? ತುಂಬ ತರಲೆ. ಅಕ್ಷಯ್ ತುಂಬ ತರಲೆ ಆಗಾದ್ರೆ ಸ್ಕೂಲ್ ಡೇಸಲ್ಲಿ. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಬಂದರೆ ತುಂಬ ಸಾಫ್ಟ್ ಆಗ್ಬಿಟ್ಟೆ. ಸ್ಕೂಲ್ ಡೇಸಲ್ಲಿ ಬಹಳ ತರಲೆ. ಓಕೆ, ಸೊ ಆ ಥರ ತರಲೆತನ ಮಾಡಿ ಹೊಡ್ಸ್ಕೊಂಡಿದ್ದೇನೆ ಇದೆಯಾ ಮಾಸ್ಟರ್ಗೆ ಅಥವಾ ಟೀಚರ್ಲಿ? ಇಲ್ಲ, ನಾನು ಹೊಡ್ಸ್ಕೊತಾ ಇರ್ಲಿಲ್ಲ. ನಾ ಹೆಡ್ ಬಾಯ್ ಅಲ್ವಾ. ಸೊ ಏನಂತಂದ್ರೆ, ಸಿಗಾಕೊಂಡ್ರೆ ನಮ್ಮ ಗ್ಯಾಂಗ್ಗಳು ಇರೋರು ಅವ್ರು ಸಿಗಾಕೊಂಡ್ಬಿಡ್ತಾ ಇದ್ರು. ಅವ್ರುಗಳು ಬಹಳ ಚೆನ್ನಾಗಿ ಒದೆಗಳು ಬೀಳ್ತಾ ಇತ್ತು ಆ ಥರ. ಓಕೆ, ಬಟ್ ನೀರು ಸಿಗಾಕೊಳ್ದ್ರೆ ಅವ್ರಿಗೆ ಓಡಿಸ್ಬಿಡ್ತಿದ್ವಿ. ಹೌದು, ಅವ್ರುಗಳು ಒದೆ ಬೀಳ್ತಾ ಇತ್ತು. ಫಿಟ್ ಮಾಡಿಸ್ಬಿಟ್ಟು ಚೆನ್ನಾಗೆ ಒದೆಗಳು ಸಿಗ್ತಾ ಇತ್ತು. ಎಲ್ಲಿ, ಯಾವ ಸ್ಕೂಲ್ ಓದಿದ್ದು ನೀವು? ನಾನು ಕಾರ್ಮಲ್ ಸ್ಕೂಲಲ್ಲಿ ಓದಿದ್ದು, ಪದ್ಮನಾಭ ನಗರಲ್ಲಿ. ನಮ್ಮ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಎಲ್ಲ ಏನಾಗ್ಬಿಡ್ತಿಲ್ಲ, ಪಕ್ಕನೆ. ಲೈಕ್ ಒಂದು 10 ನಿಮಿಷ ಆ ಕಡೆ ಇಟ್ಟರೆ ಸ್ಕೂಲು, ಏನು ಕಾಲೇಜಸ್ PU ಬಂದಾಗ ಕುಮಾರನ್ಸ್, ಇನ್ನೊಂದು 10 ನಿಮಿಷ ಆ ಕಡೆ ಕೆಳಗಡೆ ಡೌನ್ ಹೋದ್ರೇ ಅಲ್ಲೇ ಕುಮಾರನ್ಸ್ ಇದೆ. ಓಕೆ, ಇಂಜಿನಿಯರಿಂಗ್ ಮಾತ್ರ ಬಹಳ ದೂರ ಇತ್ತು. ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಮಾಡಿದ್ದು. ಇಲ್ಲಾಂದ್ರೆ ಡೈಲಿ ಒಂದು 100 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಆಗಿಬಿಡ್ತಾ ಇತ್ತು. ಹೌದು, ಅಷ್ಟು ಮಜಾ ಅನಿಸಲಿಲ್ಲ ಇಂಜಿನಿಯರಿಂಗ್. ಹೌದಾ? ಸೊ ಇನ್ನು ಅಷ್ಟು ಈಗ ಬೈಕ್ ಕೂಡ ಐತಿ ಅಂತ ಹೇಳಿದ್ರೆ ಮಾತ್ರ. ಸೊ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಎಂಜಾಯ್ ಮಾಡ್ತೀರಾ? ಹೇಗೆ ಅನಿಸುತ್ತದೆಲ್ಲ? ಬೈಕ್ ಆ್ಯಕ್ಚುಲಿ ನನಗೆ ಬಹಳ ತುಂಬಾನೇ ಇಷ್ಟ ಇತ್ತು. ಸೊ ಏನು ಮಾಡಿಬಿಟ್ಟಿದೆ, ಬೈಕ್ಗೆ ಇಲ್ಲ ಅಂದರೂ
ಯಮಹ ಇತ್ತು, ಅದಕ್ಕೆಲ್ಲ ರಕ್ಕೆ ಪುಕ್ಕ ಎಲ್ಲ ಕೆಟ್ಬಿಟ್ಟು ಹಾರ್ಸೋದೆ ನಮ್ಗೊಂಥರ ಹುಚ್ಚು, ಸ್ವಲ್ಪ ಡ್ರ್ಯಾಗ್ ಹುಚ್ಚೆಲ್ಲ ಇತ್ತು. ಸೊ ಅದಕ್ಕೆ ಅದು ಇದು ಎಲ್ಲ ಮಾಡಿಬಿಟ್ಟು ಚೆನ್ನಾಗೆ ಓಡೋದು, ಒಂದು 140 130 ಕಿಲೋಮೀಟರ್ಸ್ ಓಡ್ತಾ ಇದ್ವಿ. ಒಂದ್ ಏನಾಗೋಯ್ತು, ಅಟ್ ಅ ಪಾಯಿಂಟ್ ಆಫ್ ಟೈಮ್ ಹಿಂಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತು. ಸೊ ಅವತ್ತೇ ಲಾಸ್ಟ್ ಬೈಕ್ ಕಟ್, ಇಂಜಿನಿಯರಿಂಗ್ ಡೇಸಲ್ಲೇ ಬೈಕ್ ಕಟ್ ಆಗೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬೈಕ್ ಯೂಸೇ ಮಾಡಿಲ್ಲ ಇಲ್ಲಿ ತನಕ. ಅವಾಗಲೇ ಅಪ್ಪ ಬೇಡ ಬೈಕಲ್ಲಿ ಹೋಗೋದೇ ಸವಾಸ ಬೇಡ ಅಂತ ಕಾರ್ ಕೊಡಿಸ್ಬಿಟ್ರು. ಅವಾಗಿಂದ ಕಾರಲ್ಲೇ ಆಗುತ್ತೆ, ಬಟ್ ಬಹಳ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ನೈಸ್. ಓಕೆ, ಸೊ ಅಕ್ಷಯ್ ಯಾವ್ದ್ರ ಮೇಲೆ ಸಾಕಷ್ಟು ಕ್ರೇಜ್ ಅಂತ ಇರೋದು, ಯಾವ್ದ್ರ ಮೇಲೆ ಯಾವ ಥರ ಇರ್ತಾರ? ಕ್ರೇಜ್ ಅಂತ ನನ್ಗೇನಿಲ್ಲ, ಐ ಆಮ್ ವೆರಿ ಸಿಂಪಲ್ ಪರ್ಸನ್. ಇಂಥದ್ದೇ ಬೇಕು ಅಂಥದ್ದೇ ಏನು ಅಂತ ಇಲ್ಲ. ಈವನ್ ಲೈಕ್ ಕಾಸ್ಟ್ಯೂಮ್ಸ್ ವಿಚಾರದಲ್ಲಿ ಹೋದ್ರು ಕೂಡ ನನಗೇನು ಸಿಂಪಲ್ ಅನ್ಸುತ್ತೆ ಅದನ್ನ ತಗೊಂಡ್ಬಿಡ್ತೇನೆ. ಓಕೆ, ಸೊ ಅದು ಬಿಟ್ರೆ ಇಂಥದ್ದೇ ಅಂಥದ್ದು ಜಾಸ್ತಿ ಕ್ರೇಜ್ ಅಂದರೆ ಫುಡ್ ಮೇಲೆ. ಫುಡ್ ಮಾತ್ರ ಚೆನ್ನಾಗಿ ತಿನ್ಬೇಕು, ಅದು ಬಿಟ್ರೆ ಇನ್ನೇನಿಲ್ಲ. ಫುಡ್ ಹುಡ್ಕೊಂಡು ಹೋಗಿ ತಿಂತೀನಿ. ಐ ಗೋ ಆ್ಯಂಡ್ ಈಟ್ ಎವ್ರಿವೇರ್. ಓಕೆ, ಬಿಟ್ರೆ ಐ ಆಮ್ ವೆರಿ ಸಿಂಪಲ್, ಏನಿಲ್ಲ. ಇನ್ನು ಅಕ್ಷಯ್ ಅವ್ರಿಗೆ ತುಂಬ ಇಷ್ಟವಾದ ಪ್ಲೇಸ್ ಯಾವಾಗಲೂ ಹೋಗ್ಬೇಕು ಅಂತ ಅನಿಸ್ತಾರೆ, ಯಾವ ಪ್ಲೇಸ್ ಅದು? ಯಾವಾಗಲಾದ್ರೂ ಬೇಜಾರಾದ್ರೂ ಕೂಡ ಓಡೋಗ್ಬಿಟ್ಟು ಊಟಿಗೆ ಹೋಗ್ಬಿಡ್ತೇನೆ. ಊಟಿ ಇಸ್ ಮೈ ವೆರಿ ಫೇವ್ರೆಟ್ ಪ್ಲೇಸ್. ಆ್ಯಂಡ್ 6 hours ಜರ್ನಿ ನನಗೆ. ಒಂಥರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಅಭ್ಯಾಸ ಆಗ್ಬಿಡಿದೆ. ಸೊ ಏನೇ ಬೋರ್ ಆದರೂ ಇಲ್ಲಿಂದ ಹಾರ್ಬಿಡ್ತೀವಿ ಗಾಡಿ ಎತ್ಕೊಂಡು, ಅಲ್ಲೇ ಜರ್ನಿಲೇ ಮಜಾ ಸಿಕ್ಬಿಡುತ್ತೆ. ಸೊ ಊಟಿ ಇಸ್ ಮೈ ವೆರಿ ಫೇವ್ರೆಟ್ ಪ್ಲೇಸ್. ಓಕೆ, ಅದೇ ಸಾಮಾನ್ಯ ಎಷ್ಟು ದಿನಕ್ಕೋಸ್ಕರ ಹೋಗ್ತಾ ಇರ್ತಾರೆ ಅಲ್ಲಿಗೆಲ್ಲ? ಇಲ್ಲ, ದಿನಕ್ಕೆ ಹೋಗಲ್ಲ, ಬೇಜಾರ ಸೇ ಪ್ರಾಬಬ್ಲಿ ಒಂದು 2 months ಒನ್ಸ್ ಅಥವಾ 3 months ಒನ್ಸ್ ಈ ಥರ. ಈಗ ಟೈಮ್ ಇಲ್ಲ, ಮುಂಚೆ ಒಂದು 3 monthsಗೆಲ್ಲ ಹೋಗ್ಬಿಡ್ತಾ ಇದ್ದೀವಿ ಊಟಿಗೆ. ಓಕೆ, ಇನ್ನು ಫ್ರೆಂಡ್ಸ್ ಅಂತ ಬಂದಾಗ ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರಿದ್ದಾರೆ? ನನಗೆ ಸ್ಕೂಲಲ್ಲಿ ತುಂಬ ಬಹಳ ಫ್ರೆಂಡ್ಸ್ ಇದ್ರು. ಈಗ ವರ್ಕ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ಒಂದು 3 ಜನ ಫ್ರೆಂಡ್ಸ್ ಇದ್ದಾರೆ, ಪ್ರಮೋದ್, ಅನುದತ್, ಸಾಮ್ರಾಟ್ ಅಂತ. ದೀಸ್ ಆರ್ ಮೈ 3 ಕ್ಲೋಸ್ ಫ್ರೆಂಡ್ಸ್ ಇರೋದು ಇವಾಗ. ಅವ್ರ ಜೊತೆ ತುಂಬ ಸ್ಪೆಂಡ್ ಮಾಡ್ತಾ ಇರ್ತಾರೆ ಟೈಮ್ ಎಲ್ಲ? ಈಗ ಓನ್ಲಿ ವೀಕೆಂಡ್ಸ್ ಪಾರ್ಟಿ ಗಿಟಿ ಹೋದಾಗ ಮಾತ್ರ ಐ ಸ್ಪೆಂಡ್ ಟೈಮ್ ಅಷ್ಟೇ. ಓಕೆ, ಇನ್ನು ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರಿದ್ದಾರೆ? ಇಂಡಸ್ಟ್ರಿಲಿ ನನಗೆ ಯಾರು ಫ್ರೆಂಡ್ಸ್ ಅಂತ ಜಾಸ್ತಿ ಇಲ್ಲ. ಸಂದೀಪ್ ಅಂತ ಇದ್ದಾನೆ, ವಾರಸ್ದಾರ ಫಿಲಮ್ ಮಾಡಿದ ಅವನು, ಅದು ನಮ್ಮ ಪ್ರೊಡಕ್ಷನ್ ಆಗಿದ್ದು, ಹಾಗಾಗಿ ಆ ಹೀರೋ ನನ್ನ ಫ್ರೆಂಡು. ಓಕೆ, ಅದು ಬಿಟ್ಟರೆ ಇಂಡಸ್ಟ್ರಿಲಿ ಯಾರು ಅಷ್ಟು ಫ್ರೆಂಡ್ಸ್ ಇಲ್ಲ ನನಗೆ. ಓಕೆ, ಇನ್ನು ಫಸ್ಟ್ ಟೈಮ್ ನಿಮಗೆ ಆ್ಯಕ್ಟಿಂಗ್ ಮಾಡ್ಬೇಕಂತ ಮೀನ್ಸ್ ನಾಯಕ ಆಗಬೇಕು ಅಂತ ಅಂದ್ಕೊಂಡಾಗ ಸೊ ಏನು ಆಗ್ಬೇಕು ಅಂತ ಬಂದಿದ್ದ ಅಥವಾ ಏನು ನೀವೇನೇ ಅಥವಾ? ನಾನು ಆ್ಯಕ್ಚುಲಿ ಐ ಫಿನಿಶ್ ಮೈ ಇಂಜಿನಿಯರಿಂಗ್ ಮಾಡಿಬಿಟ್ಟು ನಂಗೆ ಕತಾರಲ್ಲಿ RCC ಕಂಪ್ನಿಗೆ ಇಂಜಿನಿಯರ್ ಆಗಿ, ಸೈಟ್ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕಿತ್ತು. ಓಕೆ, ಸೊ ಏನಾಗಿತ್ತು, ನಮ್ಮ ಡ್ಯಾಡಿ ನಮ್ಮ ಸಿಸ್ಟರು ಅಲ್ಲೇ ಅಬ್ರಾಡಲ್ಲಿ ಇದ್ದಿದ್ದರಿಂದ ಯಾರು ಮನೇಲಿ ಇರಲ್ಲ, ನೀನು ಅಲ್ಲಿ ಹೋಗ್ಬಿಟ್ರೆ ಅಂದ್ಬಿಟ್ಟು ಬೇಡ ಅಂತ. ಸೊ ನನಗಿಂತ ಜಾಸ್ತಿ ನಮ್ಮ ಡ್ಯಾಡಿಗೆ ಫಿಲ್ಮಲ್ಲಿ ಆಸಕ್ತಿ ಜಾಸ್ತಿ. ಸೊ ಅವ್ರಿಗೆ ಯಾವಾಗಲೂ ಒಂದು ಫಿಲಮಲ್ಲಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಸೊ ಅವ್ರ ಕನಸು ಏನಿತ್ತು ಅದನ್ನ ಹಿ ವಾಂಟೆಡ್ ನನ್ನಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಸೊ ಅವರು ಹಿ ಡಿಡ್ ಆಲ್ ದಿಸ್. ಸೊ ಹಾಗಾಗಿ ಅದು ಮಾಡ್ಬೇಕಾದ್ರೆ ಸ್ವಲ್ಪ ಏನು ಆ್ಯಕ್ಟಿಂಗ್ ಕೋರ್ಸ್ ಇತ್ತು, ಅದೆಲ್ಲ ಲೈಟಾಗೆಲ್ಲ ಮುಗಿಸ್ಕೊಂಡು, ಓಕೆ, ಅಭಿನಯದ ರಂಗದಲ್ಲೆಲ್ಲ ಮುಗಿಸ್ಕೊಂಡು ಐ ಸ್ಟಾರ್ಟೆಡ್ ಮೈ ಆ್ಯಕ್ಟಿಂಗ್ ಕರಿಯರ್. ಓಕೆ, ಹಾಗಾದರೆ ಅಕ್ಷಯ್ ಅವರು ಆ್ಯಕ್ಟರ್ ಆಗಲ್ಲ ಅಂದರೆ ಇಂಜಿನಿಯರ್ ಆಗಿರ್ತದೆ? ಇಂಜಿನಿಯರ್ ಆಗಿರ್ತದೆ. ಸೊ ಅಬ್ರಾಡಲ್ಲಿ ಅದನ್ನು ಇಲ್ಲಿ ಇರ್ತಿರ್ಲಿಲ್ಲ? ಇಲ್ಲ, ಯಾಕಂದರೆ ಅಲ್ಲಿ ಸ್ಯಾಲ್ರಿ ವಾಸ್ ವೆರಿ ಗುಡ್. ನನಗೆ ಆಲ್ಮೋಸ್ಟ್ ಲೈಕ್ 1 lakh per month, ಆಮೇಲೆ ಫ್ಲ್ಯಾಟು, ಕಾರು ಎಲ್ಲ ಇರುತ್ತೆ ಅಲ್ಲಿ. ಓಕೆ, ಸೊ ಕತಾರಲ್ಲಿ. ಸೊ ಹಾಗಾಗಿ ಥ್ಯಾಂಕ್ಸ್ ಸೊ ಮಚ್ ಅಕ್ಷಯ್, ಆಲ್ ದ ಬೆಸ್ಟ್. ಇದಿಷ್ಟು ಅಕ್ಷಯ್ ಅವರ ಮಾತಾಡಿದ ಮಾತುಗಳು. ಇನ್ನು ಮುಂದಿನ ವಾರ ಮತ್ತೊಬ್ಬ ತಾರೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಕ್ಯಾಮರಾ ಪರ್ಸನ್ ರತಿಕಾಂತ್ ಹಾಗೂ ಜಮೀರೊಂದಿಗೆ ಯತೀಶ್, ಸಮನ್ಯೂಸ್, ಬೆಂಗಳೂರು.